ಬಸವಲಿಂಗಾಯ ನಮಃ. ಶುಭ ಮುಂಜಾವಿನ ಸರ್ವರಿಗೂ ಶರಣು ಶರಣಾರ್ಥಿಗಳು. 12ನೇ ಶತಮಾನ ಭಕ್ತಿ ಬೆಳವಿನ ಕಾಲ. ಎತ್ತ ನೋಡಿದಡತ್ತತ್ತ ಶಿವಶರಣರೇ ಕಾಣುವ ಸುವರ್ಣಯುಗ. 12ನೇ ಶತಮಾನದ ಶರಣರ ಕೈಯಲ್ಲಿ ಸತ್ಯ ಶುದ್ಧ ಕಾಯಕ, ಮನದಲ್ಲಿ ಮಹಾದೇವನ ನೆನಹು, ಮನೆಯಲ್ಲಿ ಜಂಗಮ ದಾಸೋಹ. ಸಮೂಹ ಚಿಂತನಶೀಲರಾದ ಶರಣರ ಹೃದಯದ ಅಂಗಳಕ್ಕೆ ಮೂಡಿಬಂದ ಮುಕ್ತಕಗಳೇ ವಚನಗಳು. ವಚನಗಳು ಕುಳಿತು ಬರೆದ ಕಾವ್ಯಗಳಲ್ಲ, ತಲೆಯಿಂದಾಡಿದ ಮಾತುಗಳಲ್ಲ. ಅಂತರಂಗದೊಳಗೆ ಅನುಭಾವದ ಅಂಗಳದಲ್ಲಿ ಇಳಿದು ಇಳಿದು ಇಣುಕಿ ಬರೆದ ಸುವಚನಗಳು. ವಚನ ಇದು ಕನ್ನಡ ಸಾಹಿತ್ಯ ಲೋಕಕ್ಕೆ ಅದ್ಭುತವಾದ ಕೊಡುಗೆಯನ್ನು ನೀಡಿದೆ. ಓದಲು ಬರೆಯಲು ಬಾರದ, ಹೋಗು ಬರುವ ಸಂಪರ್ಕ ಸಾಧನಗಳೂ ಇಲ್ಲದ ಆ ಕಾಲದಲ್ಲಿ ಬಸವಣ್ಣನವರ ಕನಸಿನ ಕೂಸಾದ ಅನುಭವ ಮಂಟಪದ ಅಂಗಳದಲ್ಲಿ ಅನೇಕ ಶರಣೆಯರೆಲ್ಲ ತಮ್ಮ ಹೃದಯದಿಂದ ಅದ್ಭುತವಾದ ಮಾತುಗಳನ್ನಾಡಿದರು. ಅವುಗಳಿಗೆ ವಚನ ಅಂತ ಕರಿತೀವಿ. ಯಾವುದು ವಚನ? ವಚನ ಎನ್ನುವ ಮೂರಕ್ಷರದಲ್ಲಿ ವ ಎಂದರೆ ವಚಿಸುವಲ್ಲಿ ಶುದ್ಧನಾಗಿರು, ಚ ಎಂದರೆ ಚಲಿಸುವಲ್ಲಿ ಶುದ್ಧನಾಗಿರು, ನ ಎಂದರೆ ನಯನಿಸುವಲ್ಲಿ ಶುದ್ಧನಾಗಿರು. ಮಾತನಾಡುವಲ್ಲಿ, ನಡೆಯಲ್ಲಿ, ನೋಟದಲ್ಲಿ ಶುದ್ಧವಾಗಿರತಕ್ಕಂಥ ಮಾತುಗಳು ವಚನಗಳಾಗಿವೆ. ವಚನಗಳನ್ನು ಅನುಭಾವಿಗಳು ಕನ್ನಡದ ಉಪನಿಷತ್ತುಗಳು ಅಂತ ಕರೀತಾರೆ. ಇವತ್ತಿನ ಜಗತ್ತಿನ ದೊಡ್ಡ ಭಾಷೆಯಾಗಿರುವ ಫ್ರೆಂಚ್ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಇದೆಲ್ಲಕ್ಕಿಂತಲೂ 10 ಪಟ್ಟು ಅನುಭಾವ ಸಾಹಿತ್ಯ ವಚನಗಳಲ್ಲಿ ನಾವು ಕಾಣ್ತೀವಿ. ಇಂತಹ ವಚನದ ಉಳುವಿಗಾಗಿ ಅನೇಕರು ಕೂಡ ತಮ್ಮ ಜೀವವನ್ನೇ ತ್ಯಾಗ ಮಾಡಿ, ಪ್ರಾಣವನ್ನೇ ಅರ್ಪಣೆ ಮಾಡಿ ಉಳಿಸಿರ್ತಕ್ಕಂಥ ಉಳುವಿ ನಮ್ಮೆಲ್ಲರಿಗೆ ಇಂದು ಮಾದರಿಯಾಗಿದೆ. ಆ ಮಾದರಿಯನ್ನು ಮತ್ತೊಮ್ಮೆ ಈ ಜಗತ್ತಿಗೆ ಸಕಲರೂ ಕೂಡ ಸಂತೋಷ ಪಡುವಂತೆ ವಚನಗಳನ್ನೇ ಆರಾಧಿಸುವ ಸುಕಾಲವನ್ನು ತಂದುಕೊಟ್ಟಿರುವ ಶರಣಜೀವಿಯಾಗಿರುವ ವಚನ ಪಿತಾಮಹ ಡಾಕ್ಟರ್ ಪ.ಗು. ಹಳಕಟ್ಟಿಯವರನ್ನು ನಾವು ಸ್ಮರಿಸಲೇಬೇಕು. ವಚನ ನಮ್ಮೆಲ್ಲರ ಬದುಕಿಗೆ ಜೀವಾಳ. ಕನ್ನಡದ ನಡೆ ನುಡಿಯನ್ನು, ಸಕಲ ಸಮಸ್ಯೆಗಳನ್ನು ಪರಿಹಾರೋಪಾದಿಯಲ್ಲಿ ಮಾರ್ಗ ತೋರುವ ವಚನಗಳು ನಮ್ಮೆಲ್ಲರಿಗೆ ಬೆಳಕಿನ ನುಡಿಗಳಾಗಿವೆ, ವಜ್ರದ ಕಿಡಿಗಳಾಗಿವೆ. ಬಂಧುಗಳೇ, 12ನೇ ಶತಮಾನದ ಬಸವಣ್ಣನವರ ಈ ವಚನ ವೈಭವವನ್ನು, ಭಕ್ತಿಯ ವೈಭವವನ್ನು ನೋಡಲು ದೇಶ ವಿದೇಶದಿಂದ ಬಹಳಷ್ಟು ಜನ ಶರಣೆಯರು ಕಲ್ಯಾಣದ ಅಂಗಳಕ್ಕೆ ಇಳಿದದ್ದು ಒಂದು ವಿಸ್ಮಯ. ಕಾಶ್ಮೀರದ ದೊರೆ ಭೂಪಾಲ ಮಹಾದೇವ ತನ್ನ ಪತ್ನಿ ಮಹಾದೇವಮ್ಮಳನ್ನು ಕರೆದುಕೊಂಡು ಕಾಶ್ಮೀರದಿಂದ ಕಾಲ್ನಡಿಗೆಯಲ್ಲಿ ಕಲ್ಯಾಣಕ್ಕೆ ಬಂದದ್ದು ಬಸವಣ್ಣನವರ ವಚನದ ಒಳಾರ್ಥವನ್ನು ಅರ್ಥೈಸಿಕೊಳ್ಳಲು. ಹಾಗೆ ಮಾಳವ ದೇಶದಿಂದ, ಗುಜ್ಜರ ದೇಶದಿಂದ, ಸೌರಾಷ್ಟ್ರದ ಆದಯ್ಯ ಶರಣ, ನಾಂದೇಡದ ಉರುಲಿಂಗದೇವ ಉರುಲಿಂಗ ಪೆದ್ದ, ಅಫಘಾನಿಸ್ತಾನದ ಮರುಳಶಂಕರ ದೇವ, 10 ಜನ ಶರಣೆಯರು ಬಸವಣ್ಣನವರ ವೈಭವವನ್ನು ನೋಡಲು ಕಲ್ಯಾಣಕ್ಕೆ ಬಂದರು. ಅಂಥ ಶರಣರು ಸತ್ಯಶುದ್ಧವಾದ ಕಾಯಕವನ್ನು ಮಾಡುತ್ತಾ, ಭಕ್ತಿ ದಾಸೋಹವನ್ನು ನೀಡುತ್ತಾ, ನಿತ್ಯಲಿಂಗಾರ್ಚನೆಯನ್ನು ಮಾಡಿಕೊಳ್ಳುತ್ತಾ ಸಕಲರಿಗೂ ಕೂಡ ಬೆಳಕಾದರು. ಅಂತಹ ಶರಣ ಸಂಕುಲ 12ನೇ ಶತಮಾನದಲ್ಲಿ ಅದ್ಭುತವಾದ ಕೊಡುಗೆಯನ್ನು ನೀಡಿತು. ವಚನಗಳನ್ನು ಶರಣರು ನಮ್ಮೆಲ್ಲರಿಗೆ ಅರಿವಿಗೆ ಬರುವಂತೆ, ಅದು ಬೆಲ್ಲದ ಸಕ್ಕರೆಯ ಮಳಲು, ಹಾಲದ ತೊರೆಗೆ ಬೆಲ್ಲದ ಕೆಸರು ಸಕ್ಕರೆಯ ಮಳಲು ಅಂತ ಹೇಳುವಂತೆ ನಮ್ಮಲ್ಲಿಯೇ ಅಂಥ ಅದ್ಭುತವಾದ ಸಾಹಿತ್ಯವನ್ನು ಇಟ್ಕೊಂಡು ಇವತ್ತು ನಾವು ಜಾಗತಿಕ ಮಟ್ಟದಲ್ಲಿ ಚಿಂತನೆ ಮಾಡುವ ಅವಶ್ಯಕತೆ ಇದೆ. ಆ ಕಾಲದಲ್ಲಿ ಇಂಗ್ಲೀಷ್ ಪ್ರಭಾವ ಆಗಲಾರದ ಸಮಯದಲ್ಲಿ
ನಮ್ಮ ವಚನಗಳು ಸಪ್ತಸಾಗರಗಳಾಚೆಗೆ ಹೋಗಲಿಲ್ಲ. ಆದರೆ ಇವತ್ತು ನಾವೆಲ್ಲರೂ ಹೆಮ್ಮೆ ಪಡಬೇಕು. ಬಸವಣ್ಣ ನಾಣ್ಯಗಳ ರೂಪದಲ್ಲಿ ಹೊರಬಂದ. ಬಸವಪೀಠವು ಎದ್ದು ವಸೆದು ನಾಣ್ಯವು ಹುಟ್ಟಿ ಬಸವನ ಮುದ್ರೆ ಮೆರೆದಾವು ಜಗ ಅವಗೆ ವಶವಾಗದಿಹುದೇ ಸರ್ವಜ್ಞ. ಸರ್ವಜ್ಞನ ಕಾಲಜ್ಞಾನದ ವಚನ 21ನೇ ಶತಮಾನಕ್ಕೆ ಪ್ರಸ್ತುತವಾಗಿ ಅದು ನಮ್ಮೆಲ್ಲರಿಗೆ ಸತ್ಯವನ್ನು ಬೆಳಕನ್ನು ಕೊಟ್ಟಿದೆ. ಇವತ್ತು ಪಾರ್ಲಿಮೆಂಟಿನ ಮುಂದುಗಡೆ ಬಸವಣ್ಣನ ಪುತ್ಥಳಿ ಅನಾವರಣ ಆಗಿರೋದು, ಹಾಗೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಬಸವ ಭಾವಚಿತ್ರದ ಪೂಜೆ ನಡೆದಿರುವುದು, ಹಾಗೆಯೇ ಇವತ್ತು ಲಂಡನ್ ಲ್ಯಾಂಬೆತ್ ಉದ್ಯಾನವನ ನಗರದಲ್ಲಿ ಅಲ್ಲಿ ಬಸವಣ್ಣನ ಪುತ್ಥಳಿ ವಿರಾಜಮಾನರಾಗಿರುವುದು ನಮ್ಮೆಲ್ಲರಿಗೆ ಸಂತೋಷವನ್ನುಂಟು ಮಾಡಿದೆ. ಇವತ್ತು ಬಸವ ತತ್ವ ವಿಶ್ವದ ಸತ್ವವಾಗಿ ಬೆಳೀತಾ ಇದೆ. ಬಸವಣ್ಣ ಲಿಂಗ ಜಂಗಮದ ಚೈತನ್ಯವಾಗಿ, ಭಾರತದ ಭಾಗ್ಯರವಿಯಾಗಿ, ಕನ್ನಡದ ಜೀವನಾಡಿಯಾಗಿ, ನೊಂದವರ ಬೆಂದವರ ನಿರಾಶ್ರಿತರ ಎಲ್ಲರ ಆಶಾಕಿರಣವಾಗಿ ಇವತ್ತು ಬಸವಣ್ಣ ಒಬ್ಬ ವ್ಯಕ್ತಿಯಾಗದೆ ಜಗದ ಶಕ್ತಿಯಾಗಿ ಯುಗದ ಉತ್ಸಾಹವಾಗಿ ಬೆಳೆಯುತ್ತಿದ್ದಾನೆ. ಅಂತಹ ಬಸವಣ್ಣನವರು 12ನೇ ಶತಮಾನದಲ್ಲಿ ಮಹತ್ವದ ಕ್ರಾಂತಿಯನ್ನು ಮಾಡಿದರು. ಅಕ್ಷರ ಜ್ಞಾನವನ್ನು ಕೊಡೋದರ ಮೂಲಕ ವಚನ ಚಳವಳಿಯನ್ನು ಮಾಡಿದರು. ಏನೂ ಬರೆಯದ, ಏನೊಂದು ಗೊತ್ತಿರಲಾರದ ಶರಣಶರಣೀಯರು ಕಾಯಕ ಮಾಡ್ತಾನೇ ವಚನಗಳನ್ನು ಬರೆದರು. ಅಂಥ ಒಂದು ಪ್ರಸಂಗವನ್ನು ನಾವು ನೆನಪಿಸ್ಕೊಳ್ಬೇಕು. ಬಾಚಿ ಕಾಯಕದ ಬಸವಯ್ಯಗಳ ಪುಣ್ಯಸ್ತ್ರೀ ಕಾಳವ್ವ ತನ್ನ ಪತಿಯನ್ನು ಕರೆದುಕೊಂಡು ಕಾಯಕ ಮಾಡುವ ಪ್ರಸಂಗ ಅದು. ಬಸವಪ್ಪ ಬಾಚಿಯನ್ನು ತೆಗೆದುಕೊಂಡು ವ್ಯವಸಾಯಕ್ಕೆ ಬೇಕಾಗಿರ್ತಕ್ಕಂಥ ಪರಿಕರಗಳನ್ನು ತಯಾರು ಮಾಡ್ತಾ ಇದ್ದ. ಹಾಗೆಯೇ ಒಬ್ಬ ಗೃಹ ಸಲಕರಣೆಗಳಿಗೆ ಯೋಗ್ಯವಾಗಿರುವ ಎಲ್ಲ ವಸ್ತುಗಳನ್ನು ಆತ ಸಿದ್ಧಗೊಳಿಸ್ತಾ ಇದ್ದ. ಆ ದಿನ ಕಾಯಕವನ್ನು ಮಾಡ್ತಾ ಕುಳಿತಿರುವ ಬಾಚಿ ಕಾಯಕದ ಬಸವಯ್ಯ, ಅವನ ಪಕ್ಕದಲ್ಲಿ ಅವನ ಹೆಂಡತಿ, ಬಾಚಿ ಕಾಯಕದ ಬಸವಯ್ಯಗಳ ಪುಣ್ಯಸ್ತ್ರೀ ಎನಿಸಿಕೊಂಡಿರುವ ಕಾಳವ್ವ ತಾನೂ ಕೂಡ ಒಂದು ಕಾಯಕದಲ್ಲಿ ನಿರತಳಾಗಿದ್ದಾಳೆ. ಅವರ ಗುಡಿಸಲ ಹೊರಗಡೆ, ಅವರ ಮನೆಯ ಹೊರಗಡೆ ಹಾದು ಹೋಗುವ ಒಬ್ಬ ವ್ಯಕ್ತಿಯ ಕಡೆ ಗಮನಿಸಿರುವ ಬಸವಯ್ಯ ಕಾಯಕವನ್ನು ಮಾಡ್ತಾ ಮತ್ತೊಬ್ಬರನ್ನು ನೋಡುವಾಗ ಕಾಯಕ ದೃಷ್ಟಿ ವ್ಯತ್ಯಾಸವಾಯಿತು. ನಮ್ಮ ಶರಣರಲ್ಲಿ ಒಂದು ಮಾತಿದೆ, ಶಿವಯೋಗಕ್ಕೆ ಎಷ್ಟು ಪ್ರಾಧಾನ್ಯತೆಯನ್ನು ಕೊಡ್ತೀವೋ ಕಾಯಕಕ್ಕೂ ಕೂಡ ಅಷ್ಟೇ ಪ್ರಾಧಾನ್ಯತೆ ಕೊಡಬೇಕು. ನಮ್ಮದು ಕೆಲಸವೂ ಕೂಡ ಒಂದು ಅದ್ಭುತವಾದ ಕಾಯಕ ಆಗಬೇಕು, ಅದು ಒಂದು ಶಿವಯೋಗವಾಗಬೇಕು. ಯಾವುದು ಸತ್ಯ ಅದ, ಯಾವುದು ಶುದ್ಧದ, ಯಾವುದು ಸಿದ್ಧದ, ಅದು ಕಾಯಕ ಅಂತ ಅನಿಸ್ಕೊಂತದೆ. ಅಂಥ ಕಾಯಕವನ್ನು ಮಾಡತಕ್ಕಂಥ ಬಸವಯ್ಯ ಏನೋ ಅಚಾತುರ್ಯವಾಗಿ ತಪ್ಪಿ ಬೇರೋ ಕಡೆ ದೃಷ್ಟಿಯನ್ನು ಹಂಚಿದ. ಅವನ ಬಾಚಿ ಬಿದಿರಿನ ಮೇಲೆ ಬೀಳಲಾರದೆ ಅದು ಕಾಲಿನ ಮೇಲೆ ಬೀಳುವ ಪ್ರಸಂಗ. ಕಾಲಿಗೆ ರಕ್ತ ಚಿಮ್ತಿತ್ತು. ತುಂಬ ನೋವು ಮಾಡಿಕೊಂಡು ಮಗ್ಗುಲದಲ್ಲಿ ಕುಳಿತಿರ್ತಕ್ಕಂಥ ಹೆಂಡತಿ ಕಾಳವೆಯನ್ನು ಕೂಗಿ ಕರೀತಾನೆ. ಕಾಳವ, ವೈದ್ಯ ಸಂಗಣ್ಣ ಆಯುರ್ವೇದ ಶಾಸ್ತ್ರದ ಪಂಡಿತ ಶರಣ ಕೊಟ್ಟ ಆಯುರ್ವೇದ ಔಷಧವನ್ನು ತಗೊಂಡು ಬಾ. ನನ್ನ ಕಣ್ತಪ್ಪಿ ಇವತ್ತು ಕಾಲಿಗೆ ಗಾಯವಾಗಿದೆ. ಆ ಗಾಯವನ್ನು ಕಡಿಮೆ ಮಾಡಿಕೊಳ್ಳಬೇಕಾದರೆ ದಯವಿಟ್ಟು ನೀನು ನನಗೆ ಔಷಧೋಪಚಾರವನ್ನು ಮಾಡಬೇಕು ಅಂತ ಹೆಂಡತಿಗೆ ಕೇಳಿದ. ಈ ಭಾರತೀಯ ಸಂಸ್ಕೃತಿಯಲ್ಲಿ ಗಂಡನ ಆಜ್ಞೆಯನ್ನು ಹೆಂಡತಿ ಪಾಲಿಸಬೇಕು ಅನ್ನುವ ಮಾತನ್ನು ನಾವೆಲ್ಲ ಕಡೆ ಹೇಳ್ತೀವಿ ಮತ್ತು ಕೇಳ್ತೀವಿ, ಓದ್ತೀವಿ. ನಿಜ ಶರಣೆಯಾಗಿರ್ತಕ್ಕಂಥ ಒಬ್ಬ ಬಸವಣ್ಣನ ಅನುಯಾಯಿಯಾಗಿರುವ ಕಲ್ಯಾಣದ ಮಹಾಶರಣೆ ಹೇಳ್ತಾಳೆ ಕಾಳವ್ವ, ಔಷಧವನ್ನು ತರುವ ಕೆಲಸವನ್ನು ಮಾಡಲಿಲ್ಲ. ಅಂದು ಹಿಂದಿನ ದಿನ ಅನುಭವ ಮಂಟಪದಲ್ಲಿ ಐದಕ್ಕಿ ಲಕ್ಕಮ್ಮ, ಐದಕ್ಕಿ ಮಾರಯ್ಯ, ಎಲ್ಲ ಶರಣ ಸಂಕುಲ ಶರಣರು ದಾಂಪತ್ಯ ಜೀವನವನ್ನು ಬದುಕಿರ್ತಕ್ಕಂಥ ಎಲ್ಲ ಶರಣೆಯರು ತಾಡೋಲೆಗಳನ್ನು ಮನೆಗೆ ಸಂಗ್ರಹ ಮಾಡಿ ತಂದಿದ್ದು, ಮನೆಯಲ್ಲಿ ತಮಗೆ ಬಂದ ಅನುಭವದ ಮಾತುಗಳನ್ನು ಬರೆದಿಡುವ ಪ್ರಸಂಗ. ಆ ತಾಯಿ ಆ ತಾಡೋಲೆಯನ್ನು ತೆಗೆದುಕೊಂಡು ಗಂಡನು ಮಾಡಿದ ತಪ್ಪನ್ನು ವಚನಗಳ ರೂಪದಲ್ಲಿ ಬರೀತಾಳೆ. ಅಂದರೆ ವಚನಗಳು ಕುಳಿತು ಬರೆದ ಕಾವ್ಯಗಳಲ್ಲ, ತಲೆಯಿಂದಾಡಿದ ಮಾತುಗಳಲ್ಲ, ಅನುಭವದ ಮೂಸೆಯಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥವುಗಳು. ಆ ಶರಣೆ ಕಾಳವ್ವ ನಡೆದ ಪ್ರಸಂಗವನ್ನೇ 3 ಸಾಲಿನಲ್ಲಿ ಹೇಳ್ತಾಳೆ. ಅರ್ಥ ಮಾಡ್ಕೋಬೇಕು. ನಾವೆಲ್ಲ ಇವತ್ತು ನಾವು ದೊಡ್ಡ ದೊಡ್ಡ ಪದವಿ ಪುರಸ್ಕಾರಗಳನ್ನು ತೆಗೆದುಕೊಂಡವರು. ಕನ್ನಡ ಭಾಷೆಯ ಸೌಂದರ್ಯ, ಕನ್ನಡ ಭಾಷೆಯ ಪ್ರೌಢಿಮೆ, ಅದರ ಹಿರಿಮೆ ಗರಿಮೆಯನ್ನು 3 ಸಾಲಗಳಲ್ಲಿ ಬರೆದಿಡ್ತಾಳಲ್ಲ. ಒಬ್ಬ ದಲಿತ ಕುಟುಂಬದಿಂದ ಬಂದ ಒಬ್ಬ ಶರಣೆ ಕಾಳವ್ವೆ ಹೇಳ್ತಾಳೆ, ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ, ಮಾತು ತಪ್ಪಿ ನುಡಿಯಲು ಬಾಯಿಗೆ ಮೂಲ,
ವೃತಹೀನನ ನೆರೆಯಲು ನರಕಕ್ಕೆ ಮೂಲ ಕರ್ಮಹರ ಕಾಳೇಶ್ವರ. ಕಾಯಕವನ್ನು ಮಾಡುವಾಗ ಜಂಗಮ ಮುಂದೆ ಬಂದು ನಿಂತರೆ ಹಂಗು ಹರಿಯಬೇಕು. ಕಾಯಕ ಮಾಡುವಾಗ ಪ್ರತ್ಯಕ್ಷ ಶಿವನೇ ಕಂಡರೂ ಕೂಡ ಆ ಕಡೆ ಗಮನಿಸಕೂಡದು. ಕಾಯಕವೇ ಕೈಲಾಸ. ಕಾನದ ಕೈಲಾಸದ ಭ್ರಮೆಯನ್ನು ಹುಟ್ಟಿಸಲಿಲ್ಲ ನಮ್ಮ ಶರಣರು. ಇದ್ದ ಪುರವನ್ನೇ ಕೈಲಾಸಪುರವನ್ನಾಗಿ ಮಾಡಿದರು. ಎಲ್ಲೋ ವೈಕುಂಠವಿದೆ, ಎಲ್ಲೋ ಕೈಲಾಸವಿದೆ ಎನ್ನುವ ಗೋಜಿಗೆ ಹೋಗಲಿಲ್ಲ ಶರಣರು. ಶರಣರು ರಟ್ಟೆಯನ್ನು ಸಿದ್ಧಗೊಳಿಸಿ ಕಾಯಕದಿಂದಲೇ ಶಿವನ ಸ್ಥಾನವನ್ನು ಪಡೆದಿರತಕ್ಕಂಥವರು. ಅಂತರಂಗ ಬಹಿರಂಗ ಶುದ್ಧಗೊಳಿಸಿರುವ ಶರಣೆ ಕಾಳವ್ವ ಹೇಳ್ತಾಳೆ, ನೀನು ತಪ್ಪು ಮಾಡಿ ನೋಡಿ, ತಪ್ಪು ದಾರಿಗೆ ಹೋಗ್ತಕ್ಕಂಥ ಗಂಡನಿಗೆ ಸರಿ ದಾರಿಗೆ ತರತಕ್ಕಂಥ ಶರಣೆಯರಲ್ಲ ಅಲ್ಲಿವನು ಇವರು. ಶ್ರೀ ಮತ್ತು ಶ್ರೀಮತಿಯ ವ್ಯತ್ಯಾಸವನ್ನು ನೋಡ್ತೀವಿ. ಸಾಮಾನ್ಯವಾಗಿ ಪುರುಷರಿಗೆ ಶ್ರೀ ಅನ್ನೋದನ್ನು ನಾವು ಕೊಡ್ತೀವಿ, ಸತಿಯರಿಗೆ ಅಥವಾ ಸ್ತ್ರೀಯರಿಗೆ ನಾವು ಏನು ಕೊಡ್ತೀವಿ, ಶ್ರೀಮತಿ ಅನ್ನೋದನ್ನು ಕೊಡ್ತೀವಿ. ಶ್ರೀ ಅನ್ನೋದು ಸ್ತ್ರೀಯಲ್ಲೂ ಕೂಡ ಶ್ರೀ ಅನ್ನೋದಿದೆ. ಆ ಹೆಣ್ಣು ಮಗಳಿಗೆ ಮತಿ ಎನ್ನುವ 2 ಅಕ್ಷರವನ್ನು ಹೆಚ್ಚಿಗೆ ಕೊಟ್ಟಿದ್ದಾರೆ ನಮ್ಮ ಪೂರ್ವಜರೆಲ್ಲ. ಯಾಕೆ? ಶ್ರೀ ಎನ್ನುವ ಗಂಡನ ಸ್ತ್ರೀಯಲ್ಲಿ ಇದ್ದರೂ ಸಹ ಮತಿ ಎನ್ನುವ ಜ್ಞಾನ ಆ ಪತ್ನಿಗೆ ಈ ಪುರುಷನಿಗಿಂತ ಒಂದಿಷ್ಟು ಹೆಚ್ಚಿಗಿದೆ ಅನ್ನೋದನ್ನು ತಿಳುವಳಿಕೆ ಕೊಡೋ ಸಲುವಾಗಿ ಶ್ರೀ, ಶ್ರೀಮತಿ. ಇಂಗ್ಲೀಷ್ನಲ್ಲಿ ನಾವು ಹಿ ಅಂತ ಕರೆದರೆ ಅವಳಿಗೆ SHE ಶಿ ಅಂತ ಕರಿತೀವಿ. ಇವನಿಗೆ ಮೆನ್ ಅಂತ ಕರೆದರೆ ಅವಳಿಗೆ ವುಮೆನ್ ಅಂತ ಕರೆದೀವಿ. ಈತನಿಗೆ ಮೇಲ್ ಅಂತ ಕರೆದರೆ ಆ ಮೇಲ್ ಇಲ್ಲಿದ್ದರೂ ಕೂಡ ಹಿಂದೆ 2 ಅಕ್ಷರ FEMAL ಫಿಮೇಲ್ ಅಂತ ಕರಿತೀವಿ. ಅಕ್ಷರಗಳು ಕೂಡ ವ್ಯತ್ಯಾಸವನ್ನು ಮಾಡಿ ಹೆಣ್ಣಿಗೆ ಗೌರವ ಸ್ಥಾನವನ್ನು ಕೊಟ್ಟಿದ್ದಾವೆ. ಕಾರಣ ಏನು ಅಂದರೆ ತಪ್ಪು ದಾರಿಗೆ ನಡೀತಕ್ಕಂಥ ಗಂಡನನ್ನು ಸರಿ ದಾರಿಗೆ ಕರ್ಕೊಂಡು ಬಂದು ಕಾಯಕದ ಮಹತ್ವವನ್ನು ಹೇಳಬೇಕು ಅನ್ನುವ ಕಾರಣಕ್ಕಾಗಿ ಪತ್ನಿಯಾಗಿರ್ತಕ್ಕಂಥ ಕಾಳವ್ವ ಹೇಳ್ತಾಳೆ, ಔಷಧ ನಿನಗೆ ಹಚ್ಚೋದಿಲ್ಲ ನಾನು, ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ. ನೋಡಿ, ಇಲ್ಲಿ ಗಮನಿಸಬೇಕು ನಾವು. ತಪ್ಪಿದ್ದು ಕೈಯ ತಪ್ಪಿದೆ, ಆದರೆ ಹೊಡಿಸ್ಕೊಂಡದ್ದು ಕಾಲ. ಭಾಳಷ್ಟು ಜನ ತಪ್ಪು ಮಾಡಲಾರ್ದವ್ರಿಗೆ ಎಷ್ಟೋ ಸಾರಿ ಶಿಕ್ಷೆ ಆಗುತ್ತೆ. ತಪ್ಪು ಮಾಡಿದವರು ಹಾಯಾಗಿ ತಿರುಗಾಡ್ತಾರೆ. ಇಲ್ಲೇ ಕೈ ತಪ್ಪಿದೆ, ಅದು ಕಾಲಿಗೆ ಗಾಯ ಮಾಡಿದೆ. ಕೈ ತಪ್ಪಿ ಕೆತ್ತಲು ಕಾಲಿಗೆ ಮೂಲ. ಅವ ಅಂತಾನ ಗಂಡ, ಆಗುದಳು ಒಮ್ಮೊಮ್ಮೆ ಜೀವನದಲ್ಲಿ ತಪ್ಪಾಗುದ ಅಂತಾನ. ಆ ತಪ್ಪು ಆಗುವುದ ಅಂತ ಒಪ್ಪಿಕೊಳ್ಳುವ ಗಂಡನಿಗೆ ಮತ್ತೊಂದು ಸಾಲನ್ನು ಬರೀತಾಳ ತಾಡೋಲೆ ಮೇಲೆ, ಮಾತು ತಪ್ಪಿ ನುಡಿಯಲು ಬಾಯಿಗೆ ಮೂಲ ಅಂತ ಕೊಡ್ತಾಳೆ. ಯಾವಾಗ ಮಾತು ತಪ್ಪಿ ನೀನು ತಪ್ಪುದ ನಾಲಿಗೆಯಾದರೂ ಕೂಡ ಹೊಡಿಸ್ಕೊಳ್ಳೋದು ಬಾಯಿ ಅನ್ನೋದನ್ನು ನಾವು ನೆನಪಿಟ್ಕೋಬೇಕು. ಚೀನಾ ದೇಶದ ಕನ್ಫ್ಯೂಷಿಯಸ್ ಹೇಳ್ತಾನೆ, ನಾಲಿಗೆ ಮತ್ತು ಹಲ್ಲು ಎರಡೂ ನಮ್ಮಗಳ ಜೊತೆಗೆ ಇದ್ದರೂ ಕೂಡ ನಾವು ಹುಟ್ಟಿದ ಆ ಕ್ಷಣದಿಂದ ನಮ್ಮ ಜೊತೆಗೆ ಬಂದದ್ದು ನಾಲಿಗೆ. ಅದಕ್ಕಾಗಿ ಮೃದು ವಚನಗಳಿರಬೇಕು. ನಾಲಿಗೆ ಕೊನೆಯ ಕ್ಷಣದವರೆಗೆ ನಮ್ಮ ಜೊತೆಗೆ ಇರುತ್ತದೆ. ನಾಲಿಗೆ ಅನ್ನೋದು ಎಲ್ಲಕ್ಕೂ ಕಾರಣ. ನಾಲಿಗೆಯಿಂದಲೇ ನಮಗೆ ಶಾಂತಿ, ನಾಲಿಗೆಯಿಂದಲೇ ಆರೋಗ್ಯ, ನಾಲಿಗೆಯಿಂದಲೇ ಎಲ್ಲವೂ ನಡೀತದೆ. ಅದಕ್ಕಾಗಿ ಹಲ್ಲು 32 ಇದ್ದರೂ ಸಹ ನಾಲಿಗೆ ಒಂದು ಮಾತನ್ನು ತಪ್ಪು ನುಡಿತು ಅಂದರೆ 32 ಹಲ್ಲುಗಳು ಆ ಸ್ಥಳದಲ್ಲಿ ಉಳಿಲಿಕ್ಕಿಲ್ಲ. ಅದಕ್ಕಾಗಿ ಅವಳಂತಾಳ, ಮಾತು ತಪ್ಪಿ ನುಡಿಯಲು ಬಾಯಿಗೆ ಮೂಲ. ವ್ರತಹೀನನ ನೆರೆಯಲು ನರಕಕ್ಕೆ ಮೂಲ. ಏನು ವ್ರತಹೀನ? ಕಾಯಕವೇ ನಿರತನಾದ ನಂತರ, ಕಾಯಕದಲ್ಲಿ ಮನಮಗ್ನವಾದ ನಂತರ ನಿನ್ನ ಮನಸ್ಸು ವಿಚಲಿತ ಆಗಬಾರದಿತ್ತು. ಅನುಭವ ಮಂಟಪದಲ್ಲಿ ಚರ್ಚೆ ಆಗಿದೆ. ಆದರೆ ನೀವತ್ತೇನು ಮಾಡಿದಿ? ನಿನ್ನ ಕಾಯಕದ ಮನಸ್ಸನ್ನು ಬದಲಾವಣೆ ಮಾಡಿಕೊಂಡು ಎತ್ತ ಕಡೆನೂ ನಿನ್ನ ಮನಸ್ಸು ಹರಿಬಿಟ್ಟು ಏಕಾಗ್ರತೆ ಬರಲಿಲ್ಲ, ಶಿವಯೋಗದ ಕ್ರಿಯೆ ನಿನ್ನಲ್ಲಿ ಆಗಲಿಲ್ಲ. ಆದ್ದರಿಂದ ನೀನು ವೃತಹೀನನಾಗಿ, ಒಂದು ವೇಳೆ ನೀ ಇದನ್ನೇ ಮುಂದುವರಿಸಿದರೆ, ವೃತಹೀನನನ್ನು ನಾನು ಬೆರೆದರೆ, ನಿನ್ನ ಜೊತೆಗೆ ನಾನು ಬದುಕಿದರೆ ಅದು ತಪ್ಪು. ವೃತಹೀನನ ನೆರೆಯಲು ಅದು ನರಕಕ್ಕೆ ಮೂಲ, ಅದು ಕಷ್ಟಕ್ಕೆ ಈಡಾಗ್ತದೆ. ಅದಕ್ಕಾಗಿ ವೃತಹೀನನ ನೆರೆಯಲು ನರಕಕ್ಕೆ ಮೂಲ ಕರ್ಮಹರ ಕಾಳೇಶ್ವರ. ಅವಳ ಅಂಕಿತ ಕರ್ಮಹರ ಕಾಳೇಶ್ವರ ಅನ್ನುವ ಅಂಕಿತದಲ್ಲಿ 3 ಸಾಲುಗಳಲ್ಲಿ ಅದ್ಭುತವಾದ ಮಾತನ್ನು ಕೊಟ್ಟಿರ್ತಕ್ಕಂಥ ಕಾಳವೆಯ ವಚನ. ಗಂಡ ಕಾಯಕ ಮಾಡುವಾಗ ತಪ್ಪೆಜ್ಜೆಗಳನ್ನಿಟ್ಟಾಗ ಬರೆದಿರತಕ್ಕಂಥ ಸಾಲುಗಳು. ಇಂಥ ವಚನ ಸಾಹಿತ್ಯ ಆರ್ಥಿಕ ವಿಚಾರಗಳನ್ನು, ಆಧ್ಯಾತ್ಮಿಕ ವಿಚಾರಗಳನ್ನು, ಸಿದ್ಧಾಂತದ ವಿಚಾರಗಳನ್ನು,
ಆಯುರ್ವೇದ ಶಾಸ್ತ್ರದ ವಿಚಾರಗಳನ್ನು 1, 2, ನೂರಾರು ವಿಭಾಗ. ಆ ವಚನಕ್ಕೆ ಬಹುರೂಪ, ಅನಂತ ಕೈಗಳದಾವ, ಅನಂತ ಮುಖಗಳದಾವ, ಅನಂತ ಕಣ್ಣು ಕಿವಿ ಮೂಗು ನಾಲಿಗೆಗಳಿದ್ದಂತೆ. ಯಾಕಂತಂದರೆ ಒಂದು ವಚನ ಒಬ್ಬ ವಿಜ್ಞಾನಿ ನೋಡುವ ದೃಷ್ಟಿ ನೋಡಿದರೆ ಅದು ವಿಜ್ಞಾನವನ್ನು ಹೇಳಿಕೊಡುತ್ತದೆ. ಅಕ್ಕ ಮಹಾದೇವಿ ಹೇಳ್ತಾಳಲ್ಲ, ಆಹಾರ ಕಿರಿದು ಮಾಡಿರನ್ನ ಆಹಾರದಿಂದ ವ್ಯಾಧಿ ಬಲಿಯುವುದನ್ನ. ಆಯುರ್ವೇದದಲ್ಲಿ ನಾವು ಯೋಗಾಚರಣೆಯನ್ನು ಮಾಡುವ ಕ್ರಿಯೆಯಲ್ಲಿ ಊಟ ಕಡಿಮೆ ಇರಬೇಕು, ಅರ್ಥಾತ್ ಉಣ್ಣುವ ಅನ್ನ ಪ್ರಸಾದ ರೂಪದಲ್ಲಿ ಇರಬೇಕು ವಿನಃ ಊಟ ಕೂಳ ಆಗಿರಬಾರ್ದು. ಅದಕ್ಕಾಗಿ ಅದು ಪ್ರಸಾದ ರೂಪದಲ್ಲಿದ್ದರೆ ಪ್ರಸನ್ನತಾ ಬರ್ತದೆ. ಅದನ್ನು ಜಾಸ್ತಿ ತಗೊಳ್ಳೋದ್ರಿಂದಲೇ ಅದು ಏನಾಗ್ತದೆ, ರೋಗಕ್ಕೆ ಕಾರಣ ಆಗ್ತದೆ. ಅದಕ್ಕೆ ಈ ಜಿಹ್ವೆ ಅನ್ನತಕ್ಕಂಥದ್ದರಲ್ಲಿ ರೋಗ ಉತ್ಪತ್ತಿ ಆಗ್ತದಂತ ಹೇಳ್ತಾನೆ ವೈದ್ಯ ಸಂಗಣ್ಣ. ಆ ಕಾರಣಕ್ಕಾಗಿ ಅಕ್ಕ ಮಹಾದೇವಿ ಹೇಳುವ ಈ ಸಾಲಗಳನ್ನು ಏನೇನು ಹೇಳಿಕೊಡ್ತವೆ, ಆಯುರ್ವೇದವನ್ನು ಹೇಳಿಕೊಡ್ತವೆ. ಆಹಾರದಿಂದಲೇ ವ್ಯಾಧಿ ಬಲಿಯುವುದು. ಏನು ವಾತ ಪಿತ್ತ ಕಫ ಅಂತದವಲ್ಲ, ಎಲ್ಲ ರೋಗ ಬಲಿಯುವುದೇ ಈ ಆಹಾರದಿಂದ. ಆಹಾರ ಕಿರಿದು ಮಾಡಿರನ್ನ, ಆಹಾರ ಕಿರಿದು ಮಾಡಿರನ್ನ ಅಂತ ಹೇಳುವಲ್ಲಿ ಆಯುರ್ವೇದ ಮತ್ತು ಯೋಗವನ್ನು ಹೇಳ್ತಾಳ ಅಕ್ಕ. ಹೀಗೆ ಬೇರೆ ಬೇರೆ ವಿಭಿನ್ನ ನೆಲೆಯಲ್ಲಿ ನಾವು ನೋಡಿದರೆ ಆರ್ಥಿಕ ತಜ್ಞರೂ ಕೂಡ ಮೆಚ್ಚುಗೆ ಪಡಬೇಕು. ಇಂಥ ವಿಚಾರಗಳನ್ನು ಕೊಟ್ಟಿರ್ತಕ್ಕಂಥ ವಚನ ಸಾಹಿತ್ಯ ನಮ್ಮ ಕಣ್ಮುಂದೆ ನಮ್ಮವರು ನಮಗಾಗಿ ಮಾಡಿಕೊಟ್ಟಿರ್ತಕ್ಕಂಥ ಆಸ್ತಿ. ಅದಕ್ಕಾಗಿ ಬಂಧುಗಳೇ, ವಚನ ಅದು ನಮ್ಮ ಪಿತ್ರಾರ್ಜಿತ ಆಸ್ತಿ. ಆ ವಚನ ಸಾಹಿತ್ಯವನ್ನು ನಾವೆಲ್ಲ ಉಳಿಸಬೇಕಾದ ಪ್ರಸಂಗ ಇದೆ. ಹಳಕಟ್ಟಿ ಶರಣರು ತಮ್ಮ ಬದುಕನ್ನೇ ಶಿವಾರ್ಪಣಗೊಳಿಸಿದರು, ಲಿಂಗಾರ್ಪಣ ಮಾಡಿದರು. ಸಮಸ್ತ ತಮ್ಮ ಜೀವನವನ್ನೇ ವಚನದ ಉಳುವಿಗಾಗಿ ಉಳಿಸಿ ವಚನದ ಹಳ್ಳದ ಕಟ್ಟೆಯನ್ನೇ ಕಟ್ಟಿ ಆದ ಆ ಹಳಕಟ್ಟಿ ಶರಣ. ಆ ಹಳಕಟ್ಟಿ ಶರಣರು ನಮ್ಮೆಲ್ಲರಿಗೆ ಬೆಳಕಾಗಿದ್ದಾರೆ. ಅವರು ಕಟ್ಟಿಕೊಟ್ಟಿರ್ತಕ್ಕಂಥ ವಚನ ಕಟ್ಟುಗಳೇ ಇವತ್ತು ಗ್ರಂಥ ರೂಪದಲ್ಲಿ ನಾವೆಲ್ಲ ಅಧ್ಯಯನ ಮಾಡ್ತೀವಿ. ಅಂದಿನಿಂದ ಹರಿದು ಬಂದಿರತಕ್ಕಂಥ ಈ ವಚನ ಪರಂಪರೆ ಲಿಂಗೈಕ್ಯರು ಹುತಾತ್ಮರೂ ಆಗಿರುವ ಡಾಕ್ಟರ್ ಎಂ ಕಲಬುರ್ಗಿಯವರೆಗೆ ಈ ಪರಂಪರೆ ಉಳಿಸುವ ಸಂಶೋಧಿಸುವ ಕಾರ್ಯ ನಡೀತಾ ಬಂತು. ಇಂಥ 12ನೇ ಶತಮಾನದ ಆ ವಚನಗಳು 4 ಸಾಲುಗಳಿಂದ 40 ಸಾಲುಗಳವರೆಗೆ ನಮಗೆ ಬದುಕನ್ನು ಕಟ್ಟಿಕೊಟ್ಟಿದ್ದಾವೆ, ಬದುಕಿನ ತಿಳುವಳಿಕೆಯನ್ನು ನೀಡಿದ್ದಾವೆ. ಅಂಥ ವಚನ ತ್ರಿಕರ್ಣ ಶುದ್ಧವಾಗಿ ಬಂದಿರತಕ್ಕಂಥದ್ದು. ವಚನಗಳನ್ನು ಮಾತು ಅಂತ ಅನ್ನೋದಿಲ್ಲ, ವಚನಗಳನ್ನು ಮಾತು ಅನ್ನೋದಿಲ್ಲ. ವಚನಗಳು ಅಂತಂದರೆ ಅವು ದೇದೀಪ್ಯಮಾನವಾಗಿ ಬೆಳಗತಕ್ಕಂಥ ಸತ್ಯಾನ್ವೇಷಣೆಯ ಹಾದಿಗೆ ಬೀದಿ ದೀಪಗಳು ವಚನಗಳು, ಕನ್ನಡದ ಕೈದಿವಿಗೆಗಳು ವಚನಗಳು, ಜೀವನಕ್ಕೆ ಸೋಪಾನ ವಚನಗಳು. ಅವು ದೇವಲೋಕಕ್ಕೆ ಬಟ್ಟೆ ಅಂತ ಹೇಳ್ತಾರೆ ಚನ್ನಬಸವಣ್ಣವರು. ಅವು ದೇವಲೋಕಕ್ಕೆ ಬಟ್ಟೆ. ವಚನ ಅದೇನು? ಅದು ಸದುಮಾನ್ಯರ ನುಡಿಗಡನದಿಂದ ವಸರು ಅಂತ ಹೇಳ್ತಾರೆ ಅವರು. ಅದು ಸದುಮಾನ್ಯರ ನುಡಿಗಡನದಿಂದ ವಸರತಕ್ಕಂಥ ವಸರು. ಅದಕ್ಕಾಗಿ ಜೇಡರ ದಾಶಿಮಯ್ಯ ಶರಣ ಹೇಳ್ತಾನೆ, ನನಗೆ ಯಾವುದೇ ಕರಗಿ ಹೋಗುವ ಸ್ವರಗಿ ಹೋಗುವ ಮತ್ತೊಂದಕ್ಕೆ ನಾನು ಮೋಹಿತನಾಗಲಾರದ ವಿಶೇಷವಾಗಿರುವ ಸಂಪತ್ತನ್ನೇ ನನಗೆ ಕರುಣಿಸುವಂತಾರೆ. ಕಣ್ಣು ಮುಂದೆ ಕಾಣ್ತಕ್ಕಂಥ ಸಂಪತ್ತೆಲ್ಲ ಕರಗಿ ಹೋಗಿಬಿಡುತ್ತದೆ. ಹುಟ್ಟಿ ಬರತಕ್ಕಂಥ ಪ್ರತಿಯೊಬ್ಬ ಮನುಷ್ಯನ ಮುಖ್ಯ ಗುರಿ ಏನು ಅಂದರೆ ಕರಗಿ ಹೋಗುವ ಸಂಪತ್ತನ್ನು ಸಂಪಾದನೆ ಮಾಡೋದಲ್ಲ, ಕರಗದ ಸವೆಯದ ಸಾಕೆನಿಸದ ಬೇರೊಂದು ಬಯಸದ ಆಧ್ಯಾತ್ಮಿಕ ಬೆಳಕನ್ನು ಕೊಡ್ತಕ್ಕಂಥ ಆ ವಚನಗಳನ್ನೇ ಒಂದು ಕ್ಷಣ ನೀಡುವಂಥ ರಾಮನಾಥನಲ್ಲಿ ಪ್ರಾರ್ಥನೆ ಮಾಡಿರೋದನ್ನು ನಾವು ನೋಡ್ತೀವಿ. ಹೇಳ್ತಾರವರು, ಕರಿಯ ನಿತ್ತಡೆ ವಲ್ಲೆ ಸಿರಿಯ ನಿತ್ತಡೆ ವಲ್ಲೆ ಹಿರಿದಪ್ಪ ರಾಜ್ಯವ ನಿತ್ತಡೆ ವಲ್ಲೆ. ನನಗೆ ಆನೆ ಬೇಕಿಲ್ಲ, ಒಂಟಿ ಬೇಕಿಲ್ಲ, ನನಗೆ ಅಧಿಕಾರ ವೈಭವ ಬೇಕಿಲ್ಲ, ನನಗೆ ಯಾವ ಸಿಂಹಾಸನಗಳು ಬೇಕಿಲ್ಲ. ಕರಿಯ ನಿತ್ತಡೆವಲ್ಲೆ ಸಿರಿಯ ನಿತ್ತಡೆವಲ್ಲೆ ಹಿರಿದಪ್ಪ ರಾಜ್ಯವ ನಿತ್ತಡೆವಲ್ಲೆ ನಿಮ್ಮ ಶರಣರ ಸುಳ್ಳುಡಿಯ ಒಂದರಗಳಿಗೆ ಇತ್ತಡೆ. ಶರಣರ ಸುಳ್ಳುಡಿಗಳು, ಅನುಭಾವದ ನುಡಿಗಳು, ಸತ್ಯದ ನುಡಿಗಳು, ಬೆಳಕಿನ ನುಡಿಗಳು ಏನದವಲ್ಲ, ಇವುಗಳನ್ನು ಒಂದು ಕ್ಷಣ ನನಗೆ ನೀನು ಒಂದು ಕ್ಷಣ ನನಗೆ ನೀಡಿದ್ದೆ. ಆದರೆ ನಿಮ್ಮನ್ನಿತ್ತಂತೆ ಕಾನ ರಾಮನಾಥ, ನನಗೆ ಏನು ಬೇಕು ಹೇಳುವಂತಾರೆ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಅಮೋಘವಾಗಿರ್ತಕ್ಕಂಥ ಸಾಹಿತ್ಯ ರಾಶಿ ವಚನ ಸಾಹಿತ್ಯ. ಇಂಥ ವಚನ ಸಾಹಿತ್ಯವನ್ನು ಇವತ್ತು ನಾವೆಲ್ಲ ಉಳಿಸಿ ಬೆಳೆಸಬೇಕು. ಶಾಲೆಯಲ್ಲಿ ಪಠ್ಯವಾಗಬೇಕು. ಮನೆಗೆ ಯಾರಾದರೂ ಅತಿಥಿಗಳು ಬಂದರೆ ನಿಮ್ಮ ಗೋಡೆಯ ಮೇಲೆ ವಚನದ ಒಂದು ಫಲಕ ಹಾಕುವುದನ್ನು ನಾವು ಯಾರೂ ಮರಿಬಾರ್ದು. ಎಂಥಿಂಥವೋ ಭಾವಚಿತ್ರ ಹಾಕಿರ್ತೀವಿ, ಏನೆಲ್ಲ ಬರೆದು ಹಾಕಿರ್ತೀವಿ. ಮನೆಗೆ ಬಂದ ಅತಿಥಿಗಳಿಗೆ
ತಿಂಡಿ ತಿನಿಸು ಕಾಫಿ ಚಹಾ ಇತ್ಯಾದಿ ಕೊಡೋದು ಅದು ಬಹಿರಂಗವಾಗಿರ್ತಕ್ಕಂಥ ಗೌರವಾರ್ಪಣೆ. ಬಂದಿರತಕ್ಕಂಥ ಅತಿಥಿಯ ಅಂತರಂಗ ಅರಳಬೇಕಾಗಿದ್ದರೆ, ಅಂತರಂಗದ ಅರಿವಿನ ಅರಸ ಜಾಗೃತಗೊಳ್ಳಬೇಕಾಗಿದ್ದರೆ ಮನೆಗೆ ಪ್ರತಿಯೊಬ್ಬರ ಮನೆಯಲ್ಲಿ ನೋಡಿ, ಬರೀ ಲಿಂಗವಂತರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಲ್ಲ, ಸೂರ್ಯ ಚಂದ್ರ ಗಾಳಿ ನೀರು ಬೆಳಕು ಯಾವ ಜಾತಿಗೆ ಸಂಬಂಧಪಟ್ಟದ್ದು? ಇವುಗಳಿಗೆ ಜಾತಿ ಇಲ್ಲ. ಆದ್ದರಿಂದ ಮಹಾತ್ಮರು ದೊಡ್ಡವರು ಎನಿಸಿಕೊಂಡಿರೋರಿಗೆ ಜಾತಿ ಇಲ್ಲ. ಇವರು ಎಲ್ಲವನ್ನ ಮೀರಿ ನಿಂತಿರ್ತಕ್ಕಂಥವರು. ಅದಕ್ಕಾಗಿ ಅಂಥ ವಚನಗಳನ್ನು ಸರ್ವರು ತಮ್ಮ ತಮ್ಮ ಮನೆಯಲ್ಲಿ ಒಂದು ಕಪ್ಪು ಹಲಗೆಯ ಮೇಲೆ ನೇತು ಹಾಕಿ ದಿನಾಲು ಒಂದು ವಚನವನ್ನು ಮಕ್ಕಳ ಕಡೆ ಬರೆಸಬೇಕು. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಅಥವಾ ದಯವೇ ಧರ್ಮದ ಮೂಲವಯ್ಯ, ಒಂದೊಂದು 4 ಸಾಲಿನ ವಚನಗಳನ್ನು ಬರೆದು ಬಂದಿರತಕ್ಕಂಥ ಅತಿಥಿಗಳಿಗೆ ಒಂದು ವಚನ ಓದ್ತಾ ಕೂಡ್ರಿ, ಈ ಫಲಕದ ಮೇಲಿನ ವಚನವನ್ನು ಓದ್ರಿ, ನಾನು ನಿಮಗೆ ತಿಂಡಿ ತಗೊಂಡು ಬರ್ತೀನಿ ಅಂತ ಹೇಳಬೇಕು. ಅವರು ವಚನವನ್ನು ಓದಬೇಕು. ಅಂದರೆ ಒಂದು ದಿನ ಮನೆಗೆ ಬಂದ ಅತಿಥಿಗಳಿಗೆ ಒಂದು ವಚನವನ್ನು ಓದಿಸಿರುವ ಪುಣ್ಯ ನಿಮಗೆ ಲಭ್ಯವಾದೀತು. ಒಂದು ವೇಳೆ ಅವ್ರಿಗೆ ಓದಕ್ಕೆ ಬರೋದಿಲ್ಲ ಅಂತ ಭಾವಿಸ್ಕೊಳ್ಳೋಣ, ನೀವೇ ಅವರಿಗೆ ಆ ವಚನವನ್ನು ಪಠನ ಮಾಡಿಸಿ, ಓದಿಸಿ. ಯಾಕಂದರೆ ಕಷ್ಟಪಟ್ಟು ಹರಡೇಕರ ಮಂಜಪ್ಪನಂಥವರು, ಅಥನಿ ಮುರುಗೇಂದ್ರ ಶಿವಯೋಗಿ ಅಂಥವರು, ಈ ನಾಡಿನ ಅನೇಕ ಹಿರಿಯ ಚಿತ್ತರಗಿ ವಿಜಯ ಮಹಾಂತ ಶಿವಯೋಗಿಗಳಂಥವರು, ಸಂತೆಕೆಲ್ಲೂರಿನ ಘನಮಠ ಶಿವಯೋಗಿಗಳಂಥವರು ವಚನ ಕಟ್ಟಗಳನ್ನು ಬೆನ್ನಿಗೆ ಕಟ್ಟಿಕೊಂಡು ನಾಡ ಸುತ್ತಿದ್ದಾರೆ. ತಲೆಯ ಮೇಲೆ ವಚನಗಳನ್ನಿಟ್ಕೊಂಡು ನಾಡಿಗೆ ಬೆಳಕ ಕೊಡೋ ಸಲುವಾಗಿ ವಚನಗಳನ್ನು ಓದ್ರಿ ಅಂತ ಹೇಳಿದ್ದಾರೆ. ನಮ್ಮ ಧರ್ಮ ಗ್ರಂಥ ವಚನ ಸಾಹಿತ್ಯ. ಯಾಕಂತಂದರೆ ವಚನಗಳಲ್ಲಿ ಬೆಳಕಿದೆ, ಬೆರಗಿದೆ, ಬೆಡಗಿದೆ. ಬೆಳಕ ಬೆರಗ ಬೆಡಗ ಎಲ್ಲವನ್ನ ಕೊಟ್ಟಿರ್ತಕ್ಕಂತಹ ವಚನಗಳನ್ನು ಮನೆಗೆ ಇಡಬೇಕು. ಬಂದವರೆಲ್ಲ ಒಂದೊಂದು ವಚನವನ್ನು ಓದಬೇಕು. ಒಂದು ವೇಳೆ ಇವರು ಮನೆಗೆ ಹೋದರೆ ಇವರು ವಚನಗಳನ್ನು ಓದಿಸ್ತಾರೆ ಅಂಥೇಳಿ ಅವರು ನಿಮ್ಮ ಮನೆಗೆ ಬರೋದು ಬಿಟ್ಟರೆ ಯಾವುದೇ ನಷ್ಟ ನಿಮಗಾಗೋದಿಲ್ಲ, ಅವರಿಗೆ ನಷ್ಟ ಆಗ್ತದೆ. ಒಂದು ವೇಳೆ ಅವರು ಬರದೇ ಇದ್ದರೆ ನಿಮ್ಮ ಮನೆಯಲ್ಲಿರತಕ್ಕಂಥ ಕಾಫಿ ಚಹಾ ಆದರೂ ಕೂಡ ಲೋಟ ಉಳಿತದೆ, ಲಾಭ ಆದೀತು. ಈ ದಿಶೆಯಲ್ಲಿ ನಾವೆಲ್ಲ ಪ್ರಯತ್ನ ಮಾಡಬೇಕು. ಮನೆಯ ಮುಂದುಗಡೆ ರಂಗವಲ್ಲಿಯ ಚಿತ್ತಾರವನ್ನು ಹಾಕ್ತೀವಿ. ಆ ರಂಗವಲ್ಲಿಯ ಚಿತ್ತಾರದಲ್ಲಿ ಬಹಳಷ್ಟು ಕಡೆ ವೆಲ್ಕಮ್ ಬರೀತಾರೆ. ಅಂಥ ಜಾಗದಲ್ಲಿ ಶರಣು ಬನ್ನಿ. ಈ ಶರಣು ಬನ್ನಿ ಅನ್ನತಕ್ಕಂಥ ಹದುಳ ಭಾವದ ಮಾತು ನಮಗೇನನ್ನು ಕೊಡುತ್ತದೆ? ಅತ್ಯಂತ ಪ್ರೀತಿಯನ್ನು. ಈ ಜಗತ್ತಿನಲ್ಲಿ ಪ್ರೀತಿಕ್ಕಿಂತ ವಸ್ತು ಜಗತ್ತಲ್ಲಿ ದೊಡ್ಡದಿಲ್ಲ. ಬನ್ನಿ ಒಳಗಡೆ ಎನ್ನುವ ಹದುಳ ಭಾವದ ಮಾತು ಶರಣು ಬನ್ನಿ ಅನ್ನೋದನ್ನು ಫಲಕ ಬರೀಬೇಕು. ಬಾಗಿಲದ ಬಳಿಯಲ್ಲಿ ಬಂದವರನ್ನು ಸ್ವಾಗತಿಸಲು ಬಳಸಿರ್ತಕ್ಕಂಥ ಆ ಶರಣು ಬನ್ನಿ ಎನ್ನುವ ಪದ ನಮ್ಮೆಲ್ಲರಿಗೆ ಚೈತನ್ಯವನ್ನು ಕೊಡುತ್ತದೆ. ಹಾಗೆ ನಿಮ್ಮನೆಗೆ ಅಥವಾ ಮದುವೆ ಮುಂಜುವಿ ಇತ್ಯಾದಿ ಶುಭಮಂಗಲ ಕಾರ್ಯಗಳಲ್ಲೆಲ್ಲ ನಾವು ಏನೆಲ್ಲ ಸೀರೆ ಕುಪ್ಪಸಗಳನ್ನು ಕೊಡುವ ವಾಡಿಕೆ ಇದೆ. ಅಂಥ ಸೀರೆ ಕುಪ್ಪಸ ಕೊಟ್ಟರೂ ಒಂದಿನ ಹರಿದು ಹೋಗಿಬಿಡುತ್ತದೆ. ಸೀರೆ ಕುಪ್ಪಸ ಕೊಡೋದ್ರಲ್ಲೇ ವ್ಯತ್ಯಾಸ ಆದರೆ ಸಂಬಂಧಗಳು ಕೂಡ ಗಟ್ಟಿಗೊಳ್ಳಲಾರದೆ ಹರಿದು ಹೋಗುವ ಪ್ರಸಂಗವನ್ನು ನಾವು ನೋಡ್ತೀವಿ. ಆದರೆ ಮನೆಗೆ ಬಂದಿರತಕ್ಕಂಥ, ಮದುವೆಗೆ ಬಂದಿರತಕ್ಕಂಥ, ಶುಭ ಕಾರ್ಯಗಳಿಗೆ ಬಂದಿರತಕ್ಕಂಥ ಅಷ್ಟೇ ಅಲ್ಲ, ಜನ್ಮದಿನ ಹಿಡ್ಕೊಂಡು ಕೊನೆಯ ಲಿಂಗೈಕ್ಯಾದ ಮಸನಕ್ಕೆ ಹೋಗುವ ಆ ಸಮಯದವರೆಗೂ ಕೂಡ ಮನೆಗೆ ಬಂದಿರತಕ್ಕಂಥವರಿಗೆ ಒಂದು ವಚನ ಪುಸ್ತಕವನ್ನು ಕೊಟ್ಟು, ಒಂದು ವಿಭೂತಿಯನ್ನು ಇಟ್ಟು, ಒಂದು ರುದ್ರಾಕ್ಷಿಯನ್ನು ಕೊಟ್ಟಿದ್ದಾದರೆ ಶರಣ ಪರಂಪರೆಯನ್ನು ಉಳಿಸಿರ್ತಕ್ಕಂಥದ್ದು ನಮಗೆ ಆಗುವುದಿಲ್ಲೇನು? ಅಂಥ ಒಂದು ಸಾಹಸಕ್ಕೆ ದೊಡ್ಡ ಸಾಹಸವನ್ನು ಮಾಡೋಕ್ಕಾಗಲಿಲ್ಲ ಅಂದರೂ ಕೂಡ ಮನೆಗೆ ಬಂದ ಅತಿಥಿಗಳಿಗೆ ಒಂದು ಪುಸ್ತಕ, ವಚನ ಪುಸ್ತಕವನ್ನು ಕೊಟ್ಟರೆ ಅವರು ದಿನಾಲೂ ಒಂದು ವಚನವನ್ನು ಓದಲಿ, ನಿತ್ಯವೂ ವಿಭೂತಿಯನ್ನು ಧರಿಸಲಿ. ಇಂಥ ವಚನ ಪರಂಪರೆಯನ್ನು ಉಳಿಸುವ ಕೆಲಸ ನಮ್ಮಿಂದ ಆಗಬೇಕು. ಆ ಕಾಲದಲ್ಲಿ ಬೆಳಗಿನ ಜಾವ ಸತ್ಯಶುದ್ಧ ಕಾಯಕವನ್ನು ಮಾಡಿ ಬಂದವರಿಗೆಲ್ಲ ಮಹಾದಾಸೋಹವನ್ನು ನೀಡಿ ಯಾವಾಗ ಸಂಜೆ ಆದೀತು, ಸೂರ್ಯ ಅಸ್ತಂಗತನಾಗ್ಯಾನ, ಆ ಕ್ಷಣದಲ್ಲಿ ಓಡಿ ಓಡಿ ಧಾವಿಸಿ ಎಲ್ಲ ಅನುಭವ ಮಂಟಪ ಅಂಗಳದಲ್ಲಿ ಸೇರ್ತಾ ಇದ್ದರು. ಅಲ್ಲಮನ ಶೂನ್ಯಪೀಠದಡಿಯಲ್ಲಿ ಚನ್ನಬಸವಣ್ಣನಂಥ ಜ್ಞಾನಿಗಳ ಮಗ್ಗುಲದಲ್ಲಿ ಭಕ್ತಿ ಭಂಡಾರಿ ಬಸವಣ್ಣನ ಸಾಮೀಪ್ಯದಲ್ಲಿ ಅದೆಷ್ಟೋ ಜನ, ಎಲ್ಲರೂ ಬರೀ ಉಳ್ಳವರಲ್ಲ, ಎಲ್ಲ ಶ್ರಮಜೀವಿಗಳು, ಎಲ್ಲ ಕಾಯಕ ಜೀವಿಗಳು ಎಲ್ಲರೂ ಕೂಡ ಬಸವಣ್ಣನ ಅನುಭವ ಮಂಟಪದಲ್ಲಿ ಕೂತ್ಕೊಂಡು ತಾವೆಲ್ಲ ಚರ್ಚೆ ಮಾಡಿದ್ದಾರೆ. ಅದು ಸಮೂಹವಾಗಿರ್ತಕ್ಕಂಥ ಸಾಹಿತ್ಯ, ಸಮೂಹ ಸೃಷ್ಟಿ ಅಂತ ಅದಕ್ಕೆ ಕರಿತೀವಿ. ಒಬ್ಬರು ಇನ್ನೊಬ್ಬರಿಗೆ ಹೇಳೋದ್ರ ಮೂಲಕ ತನಗರಿಸಿರ್ತಕ್ಕಂಥದ್ದನ್ನು ಬರೆದಿಡ್ತಕ್ಕಂಥದ್ದು. ಅಂಥ ವಚನಗಳು ನಮ್ಮೆಲ್ಲರಿಗೆ ಚೈತನ್ಯವನ್ನು ಕೊಡ್ತಾವೆ. ಆ ವಚನ 12ನೇ ಶತಮಾನದಿಂದ ಇವತ್ತಿನವರೆಗೆ ಎಷ್ಟೋ ವಚನಗಳು, ಪ್ರಗತಿಪರ ವಿಚಾರವಾದಿಗಳು ಅವುಗಳನ್ನು ಇವತ್ತು ಬಳಸ್ತಾ ಬೆಳಗಿಸ್ತಾ ಮತ್ತೆ ಅವುಗಳನ್ನು ತೆರೆದಿಡುವ ಕೆಲಸವನ್ನು ಮಾಡಿದ್ದಾರೆ.
ಹಿಂದೆ ಪಟ್ಟಭದ್ರ ಹಿತಾಸಕ್ತಿಗಳು ಅವುಗಳು ಬರಬಾರದು ಅಂತ ಹೇಳಿ ಅವುಗಳನ್ನೆಲ್ಲವನ್ನು ಹೊರಗಡೆ ತರಲಾರದೆ ಸುಡುವ ಕೆಲಸ ಮಾಡಿದರು, ತೆಗೆದಿಡುವ ಕೆಲಸ ಮಾಡಿದರು. ಆದರೆ ಹಳಕಟ್ಟಿ ಶರಣರ ಜಯಂತಿಯ ಪುಣ್ಯಸ್ಮರಣೆಯ ಜಯಂತಿಯ ಸಮಯದಲ್ಲಿ ನಾವಿದ್ದೀವಿ. ಜುಲೈ 2ಕ್ಕೆ ಅವರನ್ನು ನೆನಪಿಸುವ ಕಾರ್ಯ ಆಗ್ತದೆ. ಇಂಥ ಸಂದರ್ಭದಲ್ಲಿ ಹಳಕಟ್ಟಿ ಶರಣರು ಕೂಡಿಸಿಕೊಟ್ಟಿರ್ತಕ್ಕಂಥ 21,024 ವಚನಗಳು ಹೇಳ್ತಾರೆ. 280 ಕೋಟಿ ವಚನಗಳನ್ನು ಹಾಡಿ ಸೋತಿತೆನ್ನ ಮನ ಅಂತೆ. ಅಷ್ಟು ಅದ್ಭುತವಾದ 1,000 ಲಕ್ಷ ಕೋಟಿ ವಚನಗಳು ಎಲ್ಲಿ ಹೋದು? ಎಲ್ಲೋ ಒಂದು ಕಡೆ ಹೋಗಿಬಿಟ್ಟು. ಆದರೆ ಆ ವಚನ ಪರಂಪರೆಯನ್ನು, ಅಂದಿನಿಂದ ನಡೆದುಕೊಂಡು ಬಂದ ವಚನ ಸಾಹಿತ್ಯವನ್ನು, ಕನ್ನಡ ಸಾಹಿತ್ಯಕ್ಕೆ ಶ್ರೀಮಂತಿಕೆಯನ್ನು ವಿಶ್ವ ಸಾಹಿತ್ಯ ಮಟ್ಟಕ್ಕೆ ಕೊಂಡೊಯ್ದಿರುವ, ಖ್ಯಾತಿ ಹೊಂದಿರುವ ಈ ಒಂದು ವಚನ ಸಾಹಿತ್ಯ ನಾವೆಲ್ಲ ಇಂದು ನಡಿಬೇಕು. ವಚನವೇ ಜೀವನವಾಗಬೇಕು, ವಚನಗಳನ್ನೇ ಬದುಕಬೇಕು. ಹೊರಗಡೆ ಹೋಗುವಾಗ ಒಂದು ವಚನ ಓದೋಣ, ಒಳಗಡೆ ಬಂದಾಗ ಒಂದು ವಚನ ಓದೋಣ. ವಚನದ ಬದುಕನ್ನು ಬದುಕೋಣ. ಎಲ್ಲರಿಗೂ ಶುಭವಾಗಲಿ. ಜೈ ಗುರು ಬಸವ.